ನಮ್ಮ ಆತ್ಮಿಕ ಜೀವಿತಕ್ಕೆ ಪೋಷಣೆ ಹಾಗೂ ಬೆಳಕು ಬೇಕು. ಇಲ್ಲದಿದ್ದರೆ ಅದು ಬಾಡಿ ಹೋಗುತ್ತದೆ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ಒಡಂಬಡಿಕೆಯ ಮಂಜೂಷದ ಕುರಿತು ಧ್ಯಾನ ಮಾಡಿದ್ದೆವು. ಇಂದು ವಿಮೋಚನ ಕಾಂಡ 25ನೇ ಅಧ್ಯಾಯ 23ರಿಂದ 40ರ ಧ್ಯಾನದಲ್ಲಿ ದೇವರು ಇವೆರಡನ್ನು, ಪೋಷಣೆಯನ್ನು, ಬೆಳಕನ್ನು ಮತ್ತು ನೈವೇದ್ಯ ರೊಟ್ಟಿಯ ಮೇಜು ಮತ್ತು ಚಿನ್ನದ ದೀಪಸ್ತಂಭದ ಮೂಲಕ ಹೇಗೆ ಒದಗಿಸುತ್ತಾನೆಂಬುದನ್ನು ನೋಡೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ದೇವರ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬೆಳಕಾಗಿಯೂ ನಮಗೆ ಆತ್ಮಿಕ ಜೀವವಾಗಿಯೂ ಇದೆ. ದಿನಾಲೂ ನಾವು ಅದರಲ್ಲಿ ಸಂತೋಷ ಪಡಬೇಕು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನೆ ಕಾಂಡ ಪುಸ್ತಕದ 25ನೇ ಅಧ್ಯಾಯದ ಮೊದಲಿನ 22 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮೀಯ ಪಾಠಗಳನ್ನು ಕಲಿತುಕೊಂಡು ಹೇರಳವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ವಿಮೋಚನೆ ಕಾಂಡ ಪುಸ್ತಕದ 25ನೇ ಅಧ್ಯಾಯದ 23ನೇ ವಚನದಿಂದ ಧ್ಯಾನ ಮಾಡಿಕೊಳ್ಳುವಾಗ ನೈವೇದ್ಯ ರೊಟ್ಟಿಯ ಮೇಜು ಎಂಬ ವಿಚಾರವನ್ನು ನೋಡೋಣ. ಪರಿಶುದ್ಧ ಸ್ಥಾನದಲ್ಲಿ 3 ಮುಖ್ಯವಾದ ವಸ್ತುಗಳಿರುತ್ತವೆ. ಅವು ಯಾವುವೆಂದರೆ, ಮೊದಲನೇದು ಬಂಗಾರದ ದೀಪಸ್ತಂಭ, ಎರಡನೇದು ನೈವೇದ್ಯದ ರೊಟ್ಟಿಯ ಮೇಜು, ಮೂರನೇದು ಧೂಪಾರತಿಯ ವೇದಿ. ಪ್ರಿಯರೇ, ಪರಿಶುದ್ಧ ಸ್ಥಾನದೊಳಗೆ ಆರಾಧನೆಯ ಸ್ಥಳವಿರುತ್ತದೆ. ಚಿನ್ನದ ದೀಪಸ್ತಂಭವು ಕ್ರಿಸ್ತನಿಗೆ ಪರಿಪೂರ್ಣ ಸೂಚಕವಾದ ಸಂಕೇತವಾಗಿದೆ. ರೊಟ್ಟಿಯ ಮೇಜು ಕ್ರಿಸ್ತನೇ ಜೀವದ ರೊಟ್ಟಿ ಎಂಬುದನ್ನು ಸೂಚಿಸುತ್ತದೆ. ಧೂಪಾರತಿಯ ವೇದಿಯು ಪ್ರಾರ್ಥನೆಗೆ ಸೂಚಕವಾಗಿದೆ. ಕರ್ತನಾದ ಯೇಸು ನಮಗಾಗಿ ವಿಜ್ಞಾಪನೆ ಮಾಡುವ ಶ್ರೇಷ್ಠ ಮಧ್ಯಸ್ಥಗಾರನು. ನಾವು ಆತನ ಮೂಲಕ ತಂದೆಯನ್ನು ಪ್ರಾರ್ಥಿಸುತ್ತೇವೆ. ರೊಟ್ಟಿಯ ಮೇಜಿನ ಮೇಲೆ 12 ರೊಟ್ಟಿಗಳಿರುತ್ತವೆ. ಈ 12 ರೊಟ್ಟಿಗಳನ್ನು ಹೇಗೆ ಜೋಡಿಸಬೇಕೆಂಬುದರ ಕುರಿತಾಗಿ ಅನೇಕ ವಿವರಣೆಗಳಿರುತ್ತವೆ. ಆದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದ ಸಂಗತಿ ಏನೆಂದರೆ, ಒಂದೊಂದು ರೊಟ್ಟಿಯು ಇಸ್ರಾಯೇಲ್ಯರ ಒಂದೊಂದು ಕುಲಕ್ಕೆ ಸೂಚನೆಯಾಗಿದೆ. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 23ನೇ ವಚನವನ್ನು ನೋಡಿರಿ. ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸಬೇಕು. ಅದು 2 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ 1.5 ಮೊಳ ಎತ್ತರವಾಗಿಯೂ ಇರಬೇಕು ಎಂಬುದೇ. ಪ್ರಿಯರೇ, ಈ ಮೇಜಿನ ಉದ್ದವು ಅಗಲದ 2 ಪಟ್ಟು ಇದೆ ಎಂಬುದನ್ನು ಗಮನಿಸಬೇಕು ಮತ್ತು 1.5 ಮೊಳ ಎತ್ತರವಾಗಿರಬೇಕು. ಈ ರೊಟ್ಟಿಯ ಮೇಜು ಒಡಂಬಡಿಕೆಯ ಮಂಜೂಷದಷ್ಟೇ ಎತ್ತರವಿರುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು ಎಂಬುದೇ. ಚಿನ್ನದ ಗೋಟು ಮೇಜಿನ ಸುತ್ತಲೂ ರೊಟ್ಟಿ ಜಾರಿ ಬೀಳದಂತೆ ಮಾಡಿರುವ ಆವರಣವಾಗಿರುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡೋಣ. ಮೇಜಿನ ಸುತ್ತಲೂ ಅಂಗೈ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟು ಕಟ್ಟಿಸಬೇಕು. 4 ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ 4 ಕಾಲುಗಳಲ್ಲಿ ಹಚ್ಚಬೇಕು ಎಂಬುದೇ. ಪ್ರಿಯರೇ, ಈ ಬಳೆಗಳ ಮೂಲಕ ಕೋಲುಗಳನ್ನು ಸಿಕ್ಕಿಸಿ ಅದರಿಂದ ಎತ್ತಿಕೊಂಡು ಹೋಗುವಂತಿರಬೇಕು.
ಇಸ್ರಾಯೇಲ್ಯರು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ ಈ ಮೇಜನ್ನು ಎತ್ತಿಕೊಂಡು ಹೋಗಬೇಕಾಗುತ್ತಿತ್ತು. ಅದನ್ನು ಯಾಜಕರು ಹೆಗಲ ಮೇಲೆ ಹೊತ್ತುಕೊಳ್ಳಬೇಕಾಗಿತ್ತು. ಮುಂದಕ್ಕೆ ನಾವು ನೋಡೋಣ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು. ಮೇಜಿನ ಮೇಲಿಡಬೇಕಾದ ಹರಿವಾಣಗಳನ್ನು, ಧೂಪಾರಾತಿಗಳನ್ನು, ಹೂಜೆಗಳನ್ನು, ಪಾನ ದ್ರವ್ಯವನ್ನರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದಲೇ ಮಾಡಿಸಬೇಕು. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ರೊಟ್ಟಿಯು ಕ್ರಿಸ್ತನ ಸಂಕೇತವಾಗಿದೆ. ಆದ್ದರಿಂದ ಆ ಮೇಜು ಕ್ರಿಸ್ತನಿಗೆ ಸೂಚಕವಾಗಿದೆ. ಅದು ಆತನನ್ನು ಚಿತ್ರಿಸುತ್ತದೆ. ನೈವೇದ್ಯದ ರೊಟ್ಟಿಯ ಮೇಜು ಅನೇಕ ಸಂಗತಿಗಳನ್ನು ಸೂಚಿಸುತ್ತದೆ. ಅದು ಪೋಷಣೆ, ಪೂರೈಕೆ ಹಾಗೂ ತುಂಬಿಸುವಿಕೆಗಳನ್ನು ಸೂಚಿಸುತ್ತದೆ. ಅದು ರಕ್ಷಣೆಯ ಮೇಜಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಮೊದಲಿನ 14 ವಚನಗಳಲ್ಲಿ ಅರಸನು ಏರ್ಪಡಿಸಿದ ವಿವಾಹದ ಕುರಿತಾಗಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟುಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ಹಾಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕರೆಯಲ್ಪಟ್ಟ ಅತಿಥಿಗಳು ಬಾರದಿರಲು ಅರಸನಿಗೆ ಸಿಟ್ಟು ಬಂದಿತು. ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿದನು. ಬಳಿಕ ದಾರಿ ಬೀದಿಗಳಲ್ಲಿರುವವರಿಗೆಲ್ಲ ಕರೆ ಕೊಟ್ಟನು. ಅವರು ಬಂದು ಊಟ ಮಾಡುವಂತೆ ಕೇಳಿಕೊಂಡನು. ಈ ದಿನಗಳಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ರಕ್ಷಣೆಯನ್ನು ಪಡಕೊಳ್ಳುವಂತೆ ಭೂಲೋಕದವರಿಗೆಲ್ಲ ಕರೆಯು ಕೊಡಲ್ಪಟ್ಟಿದೆ. ಪ್ರಿಯರೇ, ಅದು ಪೂರೈಕೆಯ ಮೇಜು ಕೂಡ ಆಗಿದೆ. ಸೃಷ್ಟಿಕರ್ತನಾದ ದೇವರು ಎಲ್ಲ ಮಾನವರಿಗೂ ಪಶು ಪಕ್ಷಿಗಳಿಗೂ ಆಹಾರವನ್ನು ಒದಗಿಸುತ್ತಾನೆ. ನೀನು ಇಷ್ಟಪಟ್ಟರೂ ಇಲ್ಲದಿದ್ದರೂ ನೀನು ದೇವರ ಮೇಜಿನಿಂದಲೇ ಆಹಾರ ತೆಗೆದುಕೊಳ್ಳುತ್ತಿ. ಆದರೆ ಇದನ್ನು ತಿಳಿದುಕೊಂಡು ದೇವರ ಒದಗಿಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಒದಗಿಸುವವನು ದೇವರೇ. ಪ್ರಿಯರೇ, ಈ ಮೇಜು ಕರ್ತನ ಭೋಜನವನ್ನೂ ಸೂಚಿಸುತ್ತದೆ. ತನ್ನ ಕ್ರೂಜೆಯ ಮೇಲಿನ ಮರಣಕ್ಕೆ ಮುನ್ನ ಯೇಸು ತಾನೇ ಇದನ್ನು ಸ್ಥಾಪಿಸಿದನು. ಅದು ವಿಶ್ವಾಸಿಗಳಿಗೆ ಒಂದು ಮೇಜಾಗಿರುತ್ತದೆ. ಪ್ರಿಯರೇ, ಕ್ರಿಸ್ತನು ವಿಶ್ವಾಸಿಗಳ ಆತ್ಮಿಕ ಜೀವದ ಪೋಷಣೆ ನೀಡುವಾತನೆಂಬುದನ್ನು ಇದು ಸಂಕೇತಿಸುತ್ತದೆ. ನೋಡಿರಿ ಪ್ರಿಯರೇ, ಆ ಮೇಜು 2 ಮೊಳ ಉದ್ದ, 1 ಮೊಳ ಅಗಲ, 1.5 ಮೊಳ ಎತ್ತರವಾಗಿರಬೇಕಿತ್ತು. ಅದು ಜಾಲಿ ಮರದಿಂದ ಮಾಡಲ್ಪಟ್ಟಿದ್ದು ಅದಕ್ಕೆ ಚಿನ್ನದ ಹೊದಿಕೆ ಇರಬೇಕಿತ್ತು. ಒಳ್ಳೆ ಬಾಳಿಕೆ ಬರುವ ಜಾಲಿ ಮರವು ಕ್ರಿಸ್ತನ ಮಾನವತ್ವವನ್ನು ಸೂಚಿಸುತ್ತದೆ. ಈ ಮರವು ಮಣ್ಣಿನಿಂದ ಹುಟ್ಟಿದ್ದಾದರೂ
ಅದರ ಮೇಲೆ ಮಣ್ಣಿನ ಯಾವ ಪ್ರಭಾವವೂ ಉಂಟಾಗುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವಿಗೆ ಮಣ್ಣಿನಿಂದುಂಟಾದ ದೇಹವಿದ್ದು ಆತನು ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿದನು. ಬಂಗಾರವು ಆತನ ದೈವತ್ವವನ್ನು ಸೂಚಿಸುತ್ತದೆ. ಆದರೆ ಬಂಗಾರವು ಮಣ್ಣಿನಿಂದುಂಟಾದದ್ದಲ್ಲ, ಅದಕ್ಕೆ ತನ್ನಿಂದ ತಾನಾಗಿಯೇ ಒಂದು ಬೆಲೆ ಇರುತ್ತದೆ. ಕ್ರಿಸ್ತನ ದೈವತ್ವವು ಈ ಭೂಮಿಯಿಂದ ಉಂಟಾದದ್ದಲ್ಲ. ಆತನು ದೇವರಾಗಿದ್ದು ಮಹಿಮೆಯಿಂದ ಬಂದವನಾಗಿದ್ದನು. ಆ ಮೇಜಿನ ಮೇಲೆ 12 ರೊಟ್ಟಿಗಳನ್ನಿಡಬೇಕಿತ್ತು. ಪ್ರಿಯರೇ, ರೊಟ್ಟಿಯು ಮೇಜು ಒಂದೇಯಾಗಿ ಸೂಚಕವಾಗಿರುತ್ತಿತ್ತು. ಈಗಲೂ ನಾವು ಅದರ ಕುರಿತು ಮಾತನಾಡುವಾಗ ಕರ್ತನ ಮೇಜು ಎಂದು ಹೇಳುತ್ತೇವೆ. ನಾವು ಮೇಜನ್ನು ತಿನ್ನುವುದಿಲ್ಲ, ಆದರೆ ಆಹಾರದೊಂದಿಗೆ ಸೇರಿಸಿ ಹೇಳುತ್ತೇವೆ. ಇಂತಹ ವಿಚಾರ ಸತ್ಯವೇದದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಪ್ರಿಯ ವೀಕ್ಷಕರೇ, ಪ್ರತಿ ಸಬ್ಬತ್ ದಿನದಂದು ರೊಟ್ಟಿಯನ್ನು ಬದಲಾಯಿಸಬೇಕಾಗಿತ್ತು. ತೆಗೆದ ರೊಟ್ಟಿಯನ್ನು ಯಾಜಕನು ಹಾಗೂ ಅವನ ಮನೆಯವರು ದ್ರಾಕ್ಷಾರಸದೊಂದಿಗೆ ಪರಿಶುದ್ಧ ಸ್ಥಳದಲ್ಲೇ ತಿನ್ನಬೇಕು. ಮನ್ನವು ಕ್ರಿಸ್ತನನ್ನು ಸೂಚಿಸಿದಂತೆ ಯೇಸು ಕ್ರಿಸ್ತನನ್ನು ಈ ಮೇಜು ಸೂಚಿಸುವುದಿಲ್ಲ. ಎರಡೂ ಕೂಡ ಕ್ರಿಸ್ತನ ಕುರಿತು ತಿಳಿಸಿದರೂ ಅದು ವಿಭಿನ್ನ ರೀತಿಯಾಗಿರುತ್ತದೆ. ಮನ್ನವು ಯೇಸುವನ್ನು ಜೀವ ಕೊಡುವಾತನೆಂದು ಸೂಚಿಸುತ್ತದೆ. ಇದನ್ನು ಆತನೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳಿದ್ದಾನೆ. ಅದೇನೆಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದೇ. ಸ್ವಲ್ಪ ಮುಂದಕ್ಕೆ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದೇ. ಪ್ರಿಯರೇ, ನೈವೇದ್ಯದ ರೊಟ್ಟಿಯು ಕ್ರಿಸ್ತನು ಜೀವದ ಪೋಷಕನೆಂದು ಸಂಕೇತಿಸುತ್ತದೆ. ನಿತ್ಯ ಜೀವವು ಒಂದು ದಾನವಾಗಿದ್ದು ಪರಲೋಕದಿಂದ ಬರುವಂಥದ್ದಾಗಿದೆ. ಮನ್ನವನ್ನು ತಿಂದವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಆದರೆ ನಿತ್ಯ ಜೀವವು ಪೋಷಣೆಗೊಂಡು ಬೆಳೆದು ಬಲಗೊಳ್ಳಬೇಕಾದರೆ ಅದಕ್ಕೆ ವಿಶೇಷವಾದ ಆಹಾರ ಬೇಕಾಗಿದೆ. ನೈವೇದ್ಯದ ರೊಟ್ಟಿಯು ಕ್ರಿಸ್ತನು ಇಂತಹ ವಿಶೇಷವಾದ ಆಹಾರವಾಗಿದ್ದಾನೆಂದು ಸೂಚಿಸುತ್ತದೆ. ಯೇಸು ತನ್ನ ಕುರಿತಾಗಿ ಇನ್ನೊಂದು ಹೋಲಿಕೆಯನ್ನು ಹೇಳಿದ್ದಾನೆ. ರೊಟ್ಟಿಯನ್ನು ಪುಡಿ ಮಾಡಿ ಹುಳಿ ಬೆರೆಸದ ಗೋಧಿ ಕಾಳಿನಿಂದ ಮಾಡಿ ಬೇಯಿಸಬೇಕಾಗುತ್ತದೆ. ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 5ನೇ ವಚನದಲ್ಲಿ, ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು, ಪ್ರತಿಯೊಂದು ರೊಟ್ಟಿಯು 6 ಸೇರಿನದ್ದಾಗಿರಬೇಕು ಎಂಬುದೇ. ಯೇಸು ಹೀಗೆ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂದು. ಪ್ರಿಯರೇ, ಮುಂದೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನದಲ್ಲಿ, ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ, ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದೆನು. ಮುಂದಕ್ಕೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31 ಮತ್ತು 32ನೇ ವಚನಗಳಲ್ಲಿ ಆತನು ತೀರ್ಪಿಗೂ ಸಂಕಟಕ್ಕೂ ಒಳಗಾದನೆಂದು ಹೇಳಲ್ಪಟ್ಟಿದೆ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ಆತ್ಮವು ನಾಶನಕ್ಕೊಳಗಾಗಲಿಲ್ಲವಾದ್ದರಿಂದ ಆತನು ಸಮಾಧಿಯಿಂದ ಹೊಸ ಜೀವ ಹೊಂದಿದವನಾಗಿ ಬಂದನು. ಈಗ ಆತನು ಪುನರುತ್ಥಾನವಾದ ಜೀವಿತವನ್ನು ಜೀವಿಸುತ್ತಾನೆ. ವಿಶ್ವಾಸಿಗಳಿಗೆ ತಮ್ಮ ನಿತ್ಯ ಜೀವವನ್ನು ಪೋಷಿಸಲಿಕ್ಕೂ ತಮ್ಮ ಆತ್ಮಿಕ ಜೀವಿತವನ್ನು ಬೆಳೆಸಿಕೊಳ್ಳಲಿಕ್ಕೂ ಇರುವ ಪೋಷಣೆಯ ರೊಟ್ಟಿಯು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಕ್ರೈಸ್ತನಾದವನು ಜೀವಿಸುವ ಕ್ರಿಸ್ತನಿಂದ ಪೋಷಣೆಯನ್ನು ಪಡಕೊಳ್ಳಬೇಕಿದೆ. ಈಗ ದೇವರ ಬಲಗಡೆಯಲ್ಲಿರುವ ಕ್ರಿಸ್ತನಿಂದ ಬೇಕಾದ ಸಾರ ಸತ್ಯವನ್ನು ಹೊಂದಬೇಕಾಗಿದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ,
ಒಂದು ಜೀವಿಯು ತಾನು ತಿನ್ನುವ ಆಹಾರದಿಂದಲೇ ಬೆಳೆಯುತ್ತದೆಂಬ ಅರ್ಥ ಕೊಡುವ ಒಂದು ನಾಣ್ಣುಡಿ ಇದೆ. ನೀನು ತಿನ್ನುವುದರಂತೆ ಇರುತ್ತಿ ಎಂಬುದಾಗಿ ಒಂದು ಪುಸ್ತಕ ಬರೆಯಲ್ಪಟ್ಟಿದೆ. ಆದರೆ ಈಗಿನ ಕ್ರೈಸ್ತರಲ್ಲಿ ಹೆಚ್ಚಿನವರು ಕ್ರಿಸ್ತನಿಂದ ಪೋಷಣೆಯನ್ನು ಹೊಂದಿಕೊಳ್ಳುವುದಿಲ್ಲ. ಬೆಳೆಯಬೇಕಾದರೆ ಆತನಲ್ಲೇ ಪೋಷಣೆ ಪಡಕೊಳ್ಳಬೇಕು. ಪ್ರಿಯರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳುವುದಿಲ್ಲ ಎಂಬುದೇ. ಪ್ರಿಯರೇ, ನಾವು ಕ್ರಿಸ್ತನನ್ನು ಇನ್ನೂ ಶರೀರ ಸಂಬಂಧವಾಗಿ ತಿಳ್ಕೊಳ್ಳುವುದಿಲ್ಲ. ಆತನು ಈಗ ಇರುವಂತೆಯೇ ಆತನಿಂದ ಪೋಷಣೆ ಪಡಕೊಳ್ಳಬೇಕಾಗಿದೆ. ಆತನು ಜೀವಿಸುವ ಕ್ರಿಸ್ತನಾಗಿದ್ದಾನೆ. ನಾವು ಆತನನ್ನೇ ನೋಡುತ್ತಾ ಬೆಳೆಯಬೇಕು. ಮುಂದಕ್ಕೆ ನಾವು ಚಿನ್ನದ ದೀಪಸ್ತಂಭ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 25ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಕಾಶಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ 1 ಪುಷ್ಪ ಪಾತ್ರೆಯು 1 ಪುಷ್ಪವೂ ಇರಬೇಕು. 6 ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ದೀಪಸ್ತಂಭವನ್ನು ಚೊಕ್ಕ ಬಂಗಾರದಿಂದ ಮಾಡಿ ಅದರ ಅಲಂಕಾರದ ವಿಷಯದಲ್ಲಿ ನಾವು ನೋಡುತ್ತಿದ್ದೇವೆ. ವಿಮೋಚನೆಕಾಂಡ ಪುಸ್ತಕ 25ನೇ ಅಧ್ಯಾಯ 34ನೇ ವಚನದಿಂದ 39ನೇ ವಚನದವರೆಗೆ ನೋಡಿರಿ. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು, ಪುಷ್ಪಗಳು ಇರುವ ಬಾದಾಮಿ ಹೂಗಳಂತೆ 4 ಪುಷ್ಪಾಲಂಕಾರಗಳು ಇರಬೇಕು. 2 ಕೊಂಬೆಗಳು ಕವಲು ಒಡೆದಿರುವ ಸ್ಥಳಗಳಲ್ಲೆಲ್ಲ 1 ಪುಷ್ಪ ಪಾತ್ರೆ ಇರಬೇಕು. ಪುಷ್ಪ ಪಾತ್ರೆಗಳು, ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು. ಅದಕ್ಕೆ 7 ಹಣತೆಗಳನ್ನು ಮಾಡಿಸಬೇಕು. ಆ ಹಣತೆಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಅದರ ಕತ್ತರಿಗಳನ್ನು, ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದ ಮಾಡಿಸಬೇಕು. ದೀಪಸ್ತಂಭವು ಅದರ ಎಲ್ಲ ಉಪಕರಣಗಳು 1 ತಲಾಂತು ಚೊಕ್ಕ ಬಂಗಾರವಾಗಿರಬೇಕು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ವಚನ 34ರಿಂದ 39 ತನಕ ಅನೇಕ ವಿವರಣೆಗಳು ಕೊಡಲ್ಪಟ್ಟಿವೆ. ಅದು ತಿಳಿಯಲು ಬಹು ಕಷ್ಟಕರವಾದದ್ದು. ಇದು ಕ್ರಿಸ್ತನನ್ನು ಬಿಂಬಿಸುತ್ತದೆ. ವಿಮೋಚನೆಕಾಂಡ ಪುಸ್ತಕ 25ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸಿರಿ. ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ನೋಡು ಎಂಬುದೇ. ಪ್ರಿಯ ವೀಕ್ಷಕರೇ, ಗುಡಾರದ ವಸ್ತುಗಳಲ್ಲಿ ಕ್ರಿಸ್ತನನ್ನು ಸಾಂಕೇತಿಸುವ ಅತಿ ಪರಿಪೂರ್ಣವಾದ ಚಿತ್ರವು ದೀಪಸ್ತಂಭವಾಗಿರುತ್ತದೆ. ಅದು ಚೊಕ್ಕ ಬಂಗಾರದಾಗಿದ್ದು ಕ್ರಿಸ್ತನ ದೈವತ್ವವನ್ನು ಸೂಚಿಸುವುದಾಗಿದೆ. ಅದು ಆತನನ್ನು ಇದ್ದಕ್ಕಿದ್ದಂತೆ ದೇವರಾಗಿ ತೋರಿಸುತ್ತದೆ. ಆರಾಧನೆಯೆಂದರೆ ಬೆಳಕಿನಲ್ಲಿ ನಡೆಯುವುದಾಗಿದೆ. ಇದನ್ನು ನಾವು ಗಮನದಲ್ಲಿರಿಸಬೇಕು. ನೈವೇದ್ಯ ರೊಟ್ಟಿಯ ಮೇಜಿನ ಕುರಿತು ನಾವು ಧ್ಯಾನ ಮಾಡಿದೆವು. ನಾವು ದೇವರನ್ನು ಆರಾಧಿಸುವಾಗ ಕರ್ತನಾದ ಯೇಸುವಿನಿಂದ ಪೋಷಣೆ ಪಡೆಯಬೇಕೆಂದು ತಿಳಿದೆವು. ನೀನು ಆರಾಧನೆಗೆ ಸೇರಿ ಬಂದಾಗ ಮನೋರಂಜನೆ ಮಾತ್ರವಿದ್ದರೆ, ಪುಸ್ತಕದ ವಿಚಾರ ಹೇಳಿದರೆ, ಯಾವುದಾದರೂ ಸಾಮಾಜಿಕ ಸಮಸ್ಯೆಯ ಚರ್ಚೆಯಾದರೆ ಅದು ದೇವಾರಾಧನೆಯಾಗುವುದಿಲ್ಲ. ಅದು ಕೇವಲ ಒಂದು ಕೂಟವಾಗಿರುತ್ತದೆ. ಆದರೆ ರೊಟ್ಟಿಯಾದಾತನಿಂದ ಪೋಷಣೆ ಪಡೆದಾಗ ಮಾತ್ರ ಅದು ನಿಜವಾದ ಆರಾಧನೆಯಾಗಿರುತ್ತದೆ. ನೋಡಿರಿ ಪ್ರಿಯರೇ, ದೇವರನ್ನು ಆರಾಧಿಸಬೇಕಾದರೆ ನಾವು ಬೆಳಕಿನಲ್ಲಿ ನಡೆಯಲೂ ಬೇಕಾಗಿರುತ್ತದೆ. ಪರಿಶುದ್ಧ ಸ್ಥಳದಲ್ಲಿನ ದೀಪಸ್ತಂಭದಲ್ಲಿ ಸೂಚಿತವಾದಂತೆ ಕ್ರಿಸ್ತನು ಬೆಳಕಾಗಿದ್ದಾನೆ. ನಿನಗೆ ಪ್ರಾಕೃತಿಕ ಬೆಳಕು ಬೇಕಾದಲ್ಲಿ ಗುಡಾರದಿಂದ ಹೊರಗೆ ಹೋಗಬೇಕಾಗುತ್ತದೆ. ಆದರೆ ದೀಪಸ್ತಂಭದ ಬೆಳಕಿನಲ್ಲಿ ನಡೆಯಬೇಕಾದರೆ ಗುಡಾರದ ಒಳಭಾಗಕ್ಕೆ ಹೋಗಬೇಕು.
ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ, ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥ ನಿಜ ಬೆಳಕು ಯೇಸು ಕ್ರಿಸ್ತನೇ ಎಂದು ಹೇಳಿದೆ. ತಮ್ಮ ಮಾತುಗಳಿಂದ ಇತರರನ್ನು ಸರಿಪಡಿಸುವವರಿದ್ದಾರೆ, ಆದರೆ ತತ್ವಜ್ಞಾನ ಹಾಗೂ ವ್ಯರ್ಥ ಮೋಸದ ಮಾತುಗಳಿಂದ ನಾವು ಮೋಸಕ್ಕೊಳಗಾಗಬಹುದು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳುವುದನ್ನು ಕೇಳಿರಿ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು, ಎಚ್ಚರಿಕೆಯಾಗಿರಿ ಎಂಬುದಾಗಿ. ನೋಡಿರಿ ಪ್ರಿಯರೇ, ಕ್ರಿಸ್ತನು ನಮ್ಮ ಮನಸ್ಸನ್ನು ಮರಳುಗೊಳಿಸುವನಲ್ಲ. ಆತನು ದೇವರ ಮಗನಾಗಿದ್ದು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇರುವುದಿಲ್ಲ. ದೀಪಸ್ತಂಭವನ್ನು ಚಿನ್ನದ ಒಂದೇ ತುಂಡಿನಿಂದ ಮಾಡಬೇಕಾಗಿತ್ತು. ಅದು ಬಹಳ ಅಂದವಾಗಿ ರೂಪಿಸಲ್ಪಟ್ಟಿತ್ತು. ಅದರಲ್ಲಿ ಒಂದು ಮಧ್ಯದ ಕಂಬವಿತ್ತು. ಅದರ ಸುತ್ತಲೂ 6 ಕೊಂಬೆಗಳು ಇದ್ದು ಕಂಬದ ಸಮೇತ 7 ಕೊಂಬೆಗಳಿದ್ದವು. ಪ್ರತಿಯೊಂದು ಕೊಂಬೆಯು ಫಲಭರಿತವಾದ ಬಾದಾಮಿಯ ಹೂಗಳಂತಿರಬೇಕು. ತುದಿಯಲ್ಲಿನ ಕೊಂಬೆಯಲ್ಲಿ ತೆರೆದ ಹೂವಿನ ಗೊಂಚಲಿದ್ದು ಇದರ ಮೂಲಕ ಎಣ್ಣೆ ಹೊಯ್ದು ಇಡಬಹುದಿತ್ತು. ಪ್ರಿಯ ವೀಕ್ಷಕರೇ, ಬಾದಾಮಿ ಹೂ ಗೊಂಚಲುಗಳು ಮರದಂತೆ ಕಂಡರೂ ಬಂಗಾರದವುಗಳಾಗಿದ್ದವು. ಅವು ನಮಗೆ ಚಿಗುರಿದ ಆರೋನನ ಕೋಲನ್ನು ನೆನಪಿಗೆ ತರುತ್ತಿದ್ದವು. ಆರೋನನ ಯಾಜಕತ್ವವನ್ನು ಪ್ರಶ್ನಿಸಿದಾಗ ಅವನ ಕೋಲು ಚಿಗುರಿ ಅವನ ಯಾಜಕತ್ವದ ಹಕ್ಕನ್ನು ಸ್ಥಿರಪಡಿಸಿತು. ಜೀವವಿಲ್ಲದ ಬಾದಾಮಿಯ ಕೋಲು ಜೀವ ಹೊಂದಿ ಚಿಗುರುವಂತಾಯಿತು. ಕ್ರಿಸ್ತನು ಕೂಡ ತನ್ನ ಪುನರುತ್ಥಾನದಿಂದಾಗಿ ದೇವರ ಮಗನೆಂಬುದಾಗಿ ಸ್ಥಾಪಿಸಲ್ಪಟ್ಟನು. ಪುನರುತ್ಥಾನವು ಆತನನ್ನು ದೇವರ ಮಗನಾಗಿ ಮಾಡಲಿಲ್ಲ, ಯಾಕಂದರೆ ಆತನು ದೇವರ ಯೋಜನೆಯಿಂದ ಆದಿಯಿಂದಲೂ ಹಾಗೆಯೇ ಇದ್ದನು. ಆದರೆ ಪುನರುತ್ಥಾನವು ಇದನ್ನು ಪುನಃ ಸ್ಥಾಪಿಸಿತು. ಆರೋನನು ದೇವರಿಂದ ನೇಮಕವಾದ ಮಹಾಯಾಜಕನಾಗಿದ್ದನು. ಜೀವವಿಲ್ಲದ ಕೋಲು ಚಿಗುರಿದ್ದರಲ್ಲಿ ಇದು ಸ್ಥಿರಪಡಿಸಲ್ಪಟ್ಟಿತು. ಅದರಂತೆ ಕ್ರಿಸ್ತನ ಪುನರುತ್ಥಾನವು ಆತನ ಯಾಜಕತ್ವವನ್ನು ಸ್ಥಿರಪಡಿಸಿತು. ಕ್ರಿಸ್ತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆತನು ಮನುಷ್ಯನಾಗಿ ನಮ್ಮ ಸ್ವಭಾವವನ್ನು ಧರಿಸಿಕೊಂಡು ನಮ್ಮಂತೆ ಎಲ್ಲ ವಿಷಯಗಳಲ್ಲೂ ಶೋಧಿಸಲ್ಪಟ್ಟನು. ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದರೆ ಆತನ ಯಾಜಕತ್ವದ ಮೂಲವು ಆತನ ದೈವತ್ವವೇ ಆಗಿದೆ. ಯಾಜಕನು ದೇವರೆದುರಿಗೆ ಮಾನವನನ್ನು ಪ್ರತಿನಿಧಿಸುವವನು ಮತ್ತು ಮಾನವನಾದ ದೇವರು ಯೇಸು ಕ್ರಿಸ್ತನು ದೇವಮಾನವನಾಗಿ ಮಾನವನ ಪ್ರತಿನಿಧಿಯಾದನು. ಪರಲೋಕದಲ್ಲಿ ನನ್ನನ್ನು ತಿಳಿದಿರುವವನೊಬ್ಬನಿದ್ದಾನೆ. ಆತನು ನನಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನು ದೇವಕುಮಾರನೆಂದು ಸಿದ್ಧಪಡಿಸಿದ ಪುನರುತ್ಥಾನವು ಯಾಜಕತ್ವದ ಆತನ ಹಕ್ಕನ್ನೂ ಪೋಷಿಸಿತು. ಪ್ರಿಯರೇ, ದೀಪಸ್ತಂಭದ ಕುರಿತು ಯಾವ ಅಳತೆಗಳನ್ನು ಕೊಡದಿರುವುದು ವಿಶೇಷವಾಗಿದೆ. ಯಾಕಂದರೆ ನಾವು ದೈವತ್ವವನ್ನು ಅಳೆಯಲು ಸಾಧ್ಯವಿಲ್ಲ. ದೇವರ ಮಗನಾಗಿ ಆತನನ್ನು ಅಳೆಯಲಾಗದು. ಆತನನ್ನು ಪೂರ್ತಿಯಾಗಿ ತಿಳುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಆತನು ಮಾನವನ ಎಣಿಕೆಗೆ ಮೀರಿದವನು. ಆದರೂ ಆತನು ಪರಿಪೂರ್ಣ ಮಾನವನಾಗಿದ್ದನು. ಆತನ ದೈವತ್ವ ಹಾಗೂ ಮಾನವತ್ವಗಳು ಒಂದನ್ನೊಂದು ಅಡಗಿಸಲಿಲ್ಲ. ಯೇಸು ಅತ್ತನು ಎಂಬ ಅಂಶದೊಂದಿಗೆ ಆತನು ಲಾಜರನನ್ನು ಜೀವದಿಂದ ಎಬ್ಬಿಸಿದನೆಂಬ ಅಂಶವೂ ಇದೆ. ಪ್ರಿಯರೇ, ದೀಪಸ್ತಂಭವು ಪರಿಶುದ್ಧ ಸ್ಥಳಕ್ಕೆ ಬೆಳಕನ್ನು ಕೊಡುತ್ತಿತ್ತು. ಅದು ದೇವಾರಾಧನೆಯ ಸ್ಥಳವಾಗಿತ್ತು. ದೀಪಸ್ತಂಭವು ಬೆಳಗುವ ದೀಪಗಳನ್ನು ಎತ್ತಿ ಹಿಡಿದಿತ್ತು. ಹಾಗೆಯೇ ದೀಪಗಳು ಸ್ತಂಭದ ಸೌಂದರ್ಯವನ್ನು ತೋರಿಸುತ್ತಿದ್ದವು. ದೀಪದಲ್ಲಿನ ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ಪವಿತ್ರಾತ್ಮನ ಕುರಿತಾಗಿ ಹೀಗೆ ಹೇಳಿದ್ದಾನೆ, ಏನೆಂದರೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ನೋಡಿರಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಧ್ಯಾನಿಸುವಾಗ ನಾವು ಕ್ರಿಸ್ತನ ಸುತ್ತ ಸೇರಿರುತ್ತೇವೆ ಮತ್ತು ಪವಿತ್ರಾತ್ಮನು ಕ್ರಿಸ್ತನ ಸಂಗತಿಗಳನ್ನು ನಮಗೆ ತೋರಿಸ್ತಾನೆ.
ದೀಪಗಳು ಆ ದೀಪಸ್ತಂಭದ ಸೌಂದರ್ಯವನ್ನು ತೋರಿಸಿದಂತೆ ಯೇಸು ಕ್ರಿಸ್ತನನ್ನು ದೇವರ ಮಗನಾಗಿ ನಮಗಾಗಿ ಈ ಭೂಲೋಕಕ್ಕೆ ಬಂದವನಾಗಿ ನಮಗಾಗಿ ವಿಜ್ಞಾಪನೆ ಮಾಡಲು ಪರಲೋಕದಲ್ಲಿ ಜೀವಿಸುವವನನ್ನಾಗಿ ಪವಿತ್ರಾತ್ಮನು ಪ್ರಕಟಿಸುತ್ತಾನೆ. ಪ್ರಿಯರೇ, ಇಲ್ಲಿಗೆ ವಿಮೋಚನಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕೇಳಿದಂಥ ವಾಕ್ಯಗಳಿಗೆ ಅನುಸಾರವಾಗಿ ನಾವೆಲ್ಲರೂ ಕ್ರಿಸ್ತನ ಬೆಳಕುಗಳಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಮತ್ತು ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಆಳವಾಗಿ ಬೇರೂರಿ ಫಲ ಕೊಡುವಂತೆ ನಮಗೆ ಸಹಾಯ ಮಾಡು. ನಾವೆಲ್ಲರೂ ನಿನ್ನ ಬೆಳಕುಗಳಾಗಿ ಬೆಳಗುವುದಕ್ಕೆ ಕೃಪೆ ಕೊಡಬೇಕಾಗಿ ಬೇಡುತ್ತೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿ ಬಂದು ಬೇಡುವಾಗ ದೇವರವರ ಪ್ರಾರ್ಥನೆಗಳನ್ನು ಆಲಿಸು, ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ಅವರೆಲ್ಲ ಇಕ್ಕಟ್ಟಿನ, ಅನಾರೋಗ್ಯದ, ಚಿಂತಾಭಾರಗಳ ಸ್ಥಿತಿಗತಿಗಳಿಂದ ಬಿಡಿಸಿ ಜೀವದ ಮಾರ್ಗಕ್ಕೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮೇಜಿನ ಮೇಲೆ ಯಾವ ರೊಟ್ಟಿಯನ್ನು ಇಡಲಾಗುತ್ತಿತ್ತು? ಮೇಜಿನ ಮೇಲೆ ಯಾವ ರೊಟ್ಟಿಯನ್ನು ಇಡಲಾಗುತ್ತಿತ್ತು? ಉತ್ತರ: ಸಾಮಾನ್ಯ ರೊಟ್ಟಿ, ಸನ್ನಿಧಿ ರೊಟ್ಟಿ, ಹುಳಿ ರೊಟ್ಟಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನೈವೇದ್ಯ ರೊಟ್ಟಿಯ ಮೇಜು ಮತ್ತು ಚಿನ್ನದ ದೀಪಸ್ತಂಭ ಇವೆರಡೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನೇ ಸೂಚಿಸುತ್ತವೆ. ಆತನೇ ನಮ್ಮ ಜೀವದ ಪೋಷಕನೂ ಬೆಳಕು ಆಗಿದ್ದಾನೆ. ಆತ್ಮೀಯ ವೀಕ್ಷಕರೇ, ದೇವರ ಶಾಂತಿ ಸಮಾಧಾನವು ಸದಾಕಾಲವೂ ನಿಮ್ಮೊಂದಿಗಿರಲಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.